ಸುರಭಿ ಅವರು ನಮ್ಮ ಜೊತೆಗೆ ಬಿಜೆಪಿಯಿಂದ ಇದ್ದಾರೆ. ಸುರಭಿ ಅವರೇ, ನಿಮ್ಮ ಪಕ್ಷದಲ್ಲಿ ಎಲ್ಲ ಸರಿಯಾಗಿದ್ದಿದ್ರೆ ನೀವು ಕಾಂಗ್ರೆಸ್ನ ಒಳಜಗಳವನ್ನು ಇಟ್ಕೊಂಡು ದೊಡ್ಡ ಪಬ್ಲಿಕ್ ಒಪಿನಿಯನನ್ನು ಕ್ರಿಯೇಟ್ ಮಾಡ್ಬೋದಾಗಿತ್ತು, ಜನಾಭಿಪ್ರಾಯ ರೂಪಿಸಬಹುದಾಗಿತ್ತು. ಯು ಆರ್ ಇನ್ ಅನ್ಫಾರ್ಚುನೇಟ್ ಸ್ಟೇಟ್. ಹಂಗೆ ನೋಡ್ರಿ ನೀವು, ರಾಜ್ಯದ ಜನರ ದೌರ್ಭಾಗ್ಯ ಅದು. ಆಡಳಿತ ಪಕ್ಷವು ಹಾಗೆ, ವಿಪಕ್ಷವು ಹಿಂಗೆ ಅನ್ನೋದು. ಆಡಳಿತ ಪಕ್ಷ ಸರಿ ಇದೆಯಾ ನಿಮ್ಗೆ ಹೇಳ್ತಾ ಇದ್ದೀನಿ. ರಚನಾತ್ಮಕ ಕೆಲಸ ಮಾಡಿ ವಿಫಲರಾಗಿದ್ದಾರೆ ಅಂತ ಅಷ್ಟು ಮಾತ್ರ ಹೇಳಿದೆ. ಕಂಟಿನ್ಯೂ ಮಾಡಿ. ಡಿಬೇಟೇ ನಡೀತಿರ್ಲಿಲ್ಲ ಆಡಳಿತ ಪಕ್ಷದಲ್ಲಿ ಎಲ್ಲ ಸರಿಗೆ ನಡೀತಿದ್ರೆ. ದಯವಿಟ್ಟು ವಿರೋಧ ಪಕ್ಷದಲ್ಲಿ ನಡೀತಿರೋದು ಮತ್ತೆ ಆಡಳಿತ ಪಕ್ಷದಲ್ಲಿ ನಡೀತಿರುವಂಥ ಭಿನ್ನಾಭಿಪ್ರಾಯಗಳನ್ನ ಈಕ್ವೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಆಡಳಿತದಲ್ಲಿದೆ, ಸರ್ಕಾರ ನಡೆಸೋದು ಅವ್ರ ಪ್ರೈಮರಿ ಕೆಲಸ. ಯಾವ KN ರಾಜಣ್ಣ ಅವರು ಈ ಬಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೋ, ಅವರ ಮಿನಿಸ್ಟರ್ ಇನ್ಚಾರ್ಜ್ ಇರುವಂಥ ಡಿಸ್ಟ್ರಿಕ್ಟ್ ಅಲ್ಲೇ ಹೈಯೆಸ್ಟ್ ಡೆಂಗ್ಯೂ ಕೇಸಸ್ ಆಗಿದ್ದು. ಇವತ್ತು ರೋಡಲ್ಲಿ ಎಲ್ಲರೂ ಕೂಕೋತಾ ಇದ್ದಾರೆ, ಮೆಟ್ರೋ ಪ್ರೈಸಸ್ ಜಾಸ್ತಿ ಮಾಡಿದ್ದೀರಾ, ಏನಾದ್ರು ಸರಿ ಮಾಡಿ ಅಂತ. ಅದು ಯಾವ್ದಾದ್ರು ನ್ಯೂಸ್ ಟೈಮ್ ತಗೊಳತ್ತಾ ಇಲ್ಲ, ಯಾಕಂದ್ರೆ ಈ ಜಗಳಗಳ ಬೇರೆ ಫೋಕಸ್ ಇರುವಂಥದ್ದು. ಸರ್ಕಾರ ನಡೆಸಬೇಕಾಗಿರುವಂತಹವರು ಇವತ್ತು ಈ ಒಂದು, ಮತ್ತೆ ಆ ಪ್ರಶ್ನೆ ಇರೋದು ಬರೀ KPCC ಅಧ್ಯಕ್ಷರು ಯಾರಾಗ್ತಾರೆ ಅಂತ ಅಲ್ಲ, ಮುಖ್ಯಮಂತ್ರಿ ಸ್ಥಾನಕ್ಕೆ ಸರ್ಟೆಂಟಿ ಇಲ್ಲ. ಕಾಂಗ್ರೆಸ್ ಭಾಗ್ಯ ಏನು ಅಂದ್ರೆ ಆ ಇನ್ಸ್ಟೆಬಿಲಿಟಿ. ಕಾಂಗ್ರೆಸ್ ಭಾಗ್ಯ ಏನು ಏನ್ ಭಿನ್ನಮತ ಆಗಿದೆಯಾ? ಯಾವ ಹೈಕಮಾಂಡ್ ಬಂದ್ ಸರಿ ಮಾಡ್ತಾರೆ? 88 ಎಲೆಕ್ಷನ್ ಸೋತಿರುವಂತಹ ರಾಹುಲ್ ಗಾಂಧಿ ಅವರ ಪವರ್ಸ್ ತೋರಿಸ್ತಾರ ಇದನ್ನ ಸರಿ ಮಾಡಿ? KC ವೇಣುಗೋಪಾಲ್ ಅಂತ ಮಾತಾಡಿದ್ರೆ 56 ಇಂಚಿನ ಲೀಡರ್ ಬಗ್ಗೆ ಮಾತಾಡಬೇಕಾಗ್ತದೆ. ಪದ ಸರಿ ಇರಬೇಕಾಗ್ತದೆ. ಅಗ್ರೀಡ್ ಸರ್. ಅರ್ಧ ಗಂಟೆ ಬೇಗ ಬನ್ನಿ. ಅವ್ರು ಯಾವ ಶಬ್ದ ಬಳಕೆ ಮಾಡ್ತೀನಿ ಅಂತ ನಿಮ್ಗೆ ಲಿಸ್ಟ್ ಕೊಡ್ಲಿ, ನೀವು ಓಕೆ ಮಾಡಿ ಸೈನ್ ಹಾಕಿ ಕೊಟ್ಮೇಲೆ ಹಂಗಾಗಲ್ಲ. ಯಾರು ಪೌರುಷ ಬಗ್ಗೆ ಮಾತಾಡ್ತಾರೆ? 56 ಇಂಚು ಬಗ್ಗೆ ಹೇಳ್ತಾರೆ. ಈ ದೇಶವನ್ನ ಹಿಂದೂ ಮುಸ್ಲಿಂ ಹೊಡಿತಕ್ಕಂಥ ಲೀಡರ್ಗಳ ಬಗ್ಗೆ ಮಾತಾಡ್ಬೇಕಾ? ಈ ದೇಶವನ್ನ ಮಾರ್ಗೇಜ್ ಮಾಡ್ತಾ ಇರ್ತಾರೆ, 200 ಲಕ್ಷ ಕೋಟಿಗಳು ಸಾಲ ಮಾಡಿದಾರಲ್ಲ, ಅದನ್ನ 56 ಇಂಚು ಎದುಗಾರಿಕೆ ಅಂತ ಹೇಳ್ತಾರೆ. ಡೋಂಟ್ ಡಿವೇಟ್ ಇಟ್. ಪದ ಸರಿ ರಾಹುಲ್ ಗಾಂಧಿ ಪ್ರಾಪರ್ ವಾಟ್ ಟು ಯೂಸ್ ಇಟ್. ಪುರುಷಾರ್ಥ ಬಗ್ಗೆ ಮಾತಾಡೋದಾದ್ರೆ ನಾನು ತೋರಿಸ್ತೀನಿ ಪುರುಷಾರ್ಥ ಏನು ಅಂತ ಹೇಳಿ. ಆಯ್ತು, ಒಂದು ನಿಮಿಷ. They should be knowing what to do. Parliamentary what to do. 88 ಎಲೆಕ್ಷನ್ ಸೋತಿದ್ದಾರೆ ಅನ್ನೋದು ಯಾವುದು ಫ್ಯಾಕ್ಟ್? ಅದು ನಿಮಗೆ ಅದನ್ನ ಡೇಟಾ ವಿಚಾರವಾಗಿ ಇವತ್ತು ಕಾಂಗ್ರೆಸ್ ಅಲ್ಲಿ ನಡೀತಿರುವಂಥದ್ದು ಆಡಳಿತದ ಮೇಲೆ ಇರಬೇಕಾದಂತಹ ಫೋಕಸ್ ಅನ್ನ ತಗೊಂಡು ಈ ಒಂದು ಇವರ ಬಣ ಬಡಿದಾಟಕ್ಕೆ ಬಂದಿರುವಂಥದ್ದು. ನಮ್ಮ ಬಗ್ಗೆ ನೀವು ಹೇಳ್ಬೋದು, ನಮ್ಮಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿದೆ. ಅದೇ ಕಾಂಗ್ರೆಸ್ಗೆ ಯಾವ ಥರ ಹ್ಯಾಬಿಟ್ ಆಗಿದೆ ಅಂದರೆ, ಯಾವುದೇ ಒಂದು ಸರ್ಕಾರದ ವಿಷಯ ಇರ್ಬೋದು ಅಥವಾ ಅವರ ಪಕ್ಷದ ವಿಷಯ ಇರ್ಬೋದು, ಅವರಿಗೆ ಅವ್ರ ಪಕ್ಕದ ಮನೆ ಜಗಳನ ಸರಿ ಮಾಡಬೇಕು ಹೊರತು ಅವ್ರ ಮನೆ ಜಗಳದ ಬಗ್ಗೆ ಮಾತಾಡೋದಕ್ಕೆ ಇಷ್ಟನೇ ಇಲ್ಲ. ಮತ್ತೆ ನಾನು ಹೇಳ್ದಂಗೆ ಇನ್ನೊಂದು ಬಾರಿ ಸ್ಟೇಟ್ ಮಾಡ್ತೀನಿ, ಅಲ್ಲಿ ನಡೀತಿರುವಂತಹ ಜಗಳ ಅದು CM ಕುರ್ಚಿಯ ವಿಚಾರವಾಗಿ, KPCC ಅಧ್ಯಕ್ಷರು ಬಿಡಿ, CM ಕುರ್ಚಿಯ ವಿಚಾರವಾಗಿ ಬಂದು ಹೇಳಿಕೆ ಕೊಡ್ತಾ ಇರೋದು ಮಿನಿಸ್ಟರ್ಸು. ಯಾವ ಮಿನಿಸ್ಟರ್ಸು ಪ್ರೈಸ್ ಹೈಕನ್ನು ನೋಡ್ಕೊಳ್ಬೇಕು, ಬೆಲೆ ಏರಿಕೆ ನೋಡ್ಕೊಳ್ಬೇಕು, ಮೈಕ್ರೋ ಫೈನಾನ್ಸಲ್ಲಿ ಆಗಿರುವಂತಹ ದಂಡೆಗಳ ಬಗ್ಗೆ ಮಾತಾಡಬೇಕಾಗಿದೆಯೋ ಅಂತಹ ಮಿನಿಸ್ಟರ್ಸು ಇವತ್ತು ತಲೆ ಕೆಡಿಸ್ಕೋತಾ ಇರೋದು ಯಾವ ವಿಷಯಗಳ ಬಗ್ಗೆ? ಈ ಒಂದು ಕುರ್ಚಿಯ ವಿಷಯದ ಬಗ್ಗೆ. ಅದು ಬಿಟ್ಟು ನೀವು ಕರೆಕ್ಟಾಗಿ ಪ್ರಶ್ನೆ ಕೇಳಿದ್ರೆ ಅಜಿತ್ ಅವರೇ, ಆಯಿತು ಸಮಾವೇಶ ಮಾಡೋಣ, SCPT SP ಹಣದ ಎಷ್ಟು ಬಳಕೆ ಕಡಿಮೆ ಆಗಿದೆ, ಯಾವ ಬೇರೆ ಬೇರೆ ವಿಚಾರಕ್ಕೆ ಯೂಸ್ ಮಾಡಿರುವಂಥ SCPT SP ಹಣದ ಬಗ್ಗೆ ಮುಂದಿನ ಬಜೆಟ್ನಲ್ಲಿ ಏನಿರಬೇಕು, ಎಷ್ಟು ದುಡ್ಡು ಯಾಕೆ ಯೂಸ್ ಮಾಡಬಾರದು ಅಂತ ವಿಚಾರ ಮಾಡಲಿ. ಯಾವ ಹಾಸ್ಟೆಲ್ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ ಹೋಗಿರ್ಬೋದು, ಹಾಸ್ಟೆಲ್ ಫೆಸಿಲಿಟೀಸ್ ಹೋಗಿದೆಯೋ ಅವ್ರ ಬಗ್ಗೆ ಚರ್ಚೆ ಮಾಡಲಿ. ಈ ಆಡಳಿತ ಸರ್ಕಾರದ ವಿಷಯ ಬಗ್ಗೆನೂ ಹೈಕಮಾಂಡ್ ಪರ್ಮಿಷನ್ ತಗೊಳ್ಳೋದಕ್ಕೆ ಏನು ನೆಸೆಸಿಟಿ ಇದೆ? ಅಂದರೆ ಏನು ರಂಜಿತ್ ಸುರ್ಜೇವಾಲಾ ಅವ್ರು ಬಂದು ಹೇಳಬೇಕಾ ಇಲ್ಲ ಹಾಸ್ಟೆಲ್ ಮಕ್ಕಳ ಬಗ್ಗೆ ಬನ್ನಿ ವಿಚಾರ ಮಾತಾಡಿ ಡಿನ್ನರ್ ಮಾಡಿ ಅದನ್ನು ಅಂತ? ಯಾಕೆ ನಿಮ್ಮ ಸರ್ಕಾರದ ಒಂದು ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಜಾಗ ಇರಲಿಲ್ವಾ ಈ ಥರ ಮಾತಾಡೋದಕ್ಕೆ? ಸಮಾವೇಶ ಮಾಡಬಾರ್ದು ಅಂತ ಈ ಹೈಕಮಾಂಡಿಂದ ಬಂತಲ್ಲ, ಇದು ಬರುತ್ತೆ ಹೊರತು ಯಾವುದೇ ಅನ್ನೋದು ಸೊಲ್ಯೂಷನ್ ಬರೋದಲ್ಲ. ಇನ್ನು ಒಂದು ಪಾಯಿಂಟ್ ಹೇಳ್ತೀನಿ, ಪಾರ್ಟಿಗೆ ಏನು ಮಾರಲ್ ರೈಟ್ ಇದೆ ಈ ಪ್ರಶ್ನೆ ಕೇಳಕ್ಕೆ? ನೀವೇನ್ ಕೇಳ್ತಾ ಇದೀರಿ ಅಂದ್ರೆ ಆಡಳಿತ ಪಕ್ಷ ಅದಕ್ಕೆ ಜಗಳ ಆಡಬಾರ್ದು ಅಲ್ರಿ? ಹಣ್ಣಿರೋ ಮರಕ್ಕೆ ಕಲ್ಲು ಹೊಡಿತಾರೆ. ಬಿಜೆಪಿ ರಾಜ್ಯದಲ್ಲಿ ತರಲಿಕ್ಕೆ ಹೇಳಿ ಸರ್, ಮೊದಲು ಕೇಂದ್ರದಲ್ಲಿ ತರಲಿಕ್ಕೆ ಹೇಳಿ, ಆಮೇಲೆ ಮಾತಾಡ್ಲಿಕ್ಕೆ ಅನ್ನುವ ಕಾರಣಕ್ಕೆ ನೀವು ದಿನಂಪ್ರತಿ ಬೆಳಿಗ್ಗೆ ಎದ್ರು ಜಗಳ ಆಡೋದು. ರಾಜ್ಯಾಧ್ಯಕ್ಷ ಅಂದ್ರೆ ನಿಮ್ಗಲ್ಲಿ ಕುರ್ಚಿನೇ ಇಲ್ಲ, ಪವರೇ ಇಲ್ಲ, ಯಾವ ಬರೀ ಜಗಳ ಆಡ್ತಾ ಇದ್ದೀರಿ ನೀವು? ಕಾಂಗ್ರೆಸ್ನ ನನಗಿದು ಒಳ ಜಗಳನೂ ಅನ್ಸಲ್ಲ. ಪಾಲಿಟಿಕ್ಸ್ನಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೀತಕ್ಕಂಥ ಪ್ರಶ್ನೆಗಳು ಸರಿ. ನೀವು ಪ್ರಶ್ನೆ ಕೇಳಿ, ಈಗ KN ರಾಜಣ್ಣ ಅವರ ತುಮಕೂರಿನಲ್ಲಿ ಏನಾಗ್ತಾ ಇದೆ, ಅವ್ರು ಮಂತ್ರಿ ಆಗಿದ್ದಾರೆ ಅಂತಕ್ಕಂಥದ್ದು. ಬಟ್ ನಿಮ್ಮ ಪಾರ್ಟಿಗೆ ಯಾವುದಾದ್ರೂ ನೈತಿಕ ಅಧಿಕಾರ ಕರ್ನಾಟಕದಲ್ಲುಂಟಾ? ನಿಮ್ಮ ಪಾರ್ಟಿ ಅಧಿಕಾರ ಬಂದಾಗಲೆಲ್ಲ ಅತಿ ಹೆಚ್ಚು ಒಳ ಜಗಳ ನಡೆದಿವೆ.
ಕಾಂಗ್ರೆಸ್ ಅಟ್ಲೀಸ್ಟ್ 94 ನಂತರ ಒಳ ಜಗಳ ಅಂತ ನಡೀತಾ ಇರೋದು ಈಗಲೇ. ಎಸ್ ಎಂ ಕೃಷ್ಣ ಅವಧಿಯಲ್ಲಿ ನಡೀಲಿಲ್ಲ, ಸಿದ್ದರಾಮಯ್ಯನವರ ಅವಧಿಯಲ್ಲೂ ನಡೀಲಿಲ್ಲ. ಆದರೆ ನೀವು ಪಾರ್ಟಿಯಲ್ಲಿ 2006ರಿಂದ 8 ಏನು ನಡೀತು, 8ರಿಂದ 13 ಏನು ನಡೀತು, 19ರಿಂದ 23 ಏನು ನಡೀತು? ನಿಮ್ಮ ಪಾರ್ಟಿಗೆ ಏನು ಮಾರಲ್ ರೈಟ್ ಇದೆ ಕಾಂಗ್ರೆಸ್ಗೆ ಪ್ರಶ್ನೆ ಕೇಳುವಂಥದ್ದು? ಸರ್, ರಾಜಕೀಯದಲ್ಲಿ ಮಾರಲ್ ರೈಟ್ ಎಲ್ಲಿಂದ ಬರುತ್ತೆ, ಅದ್ರ ಸೋರ್ಸ್ ಅನ್ನೋದ್ರ ಬಗ್ಗೆ ಬಿಟ್ಟಾಕಿ. ಇವತ್ತು ನಮ್ಮ ಜನ ಹೇಳಿರುವಂಥದ್ದು ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು ಒಂದು ರೀಸನ್ಗೋಸ್ಕರ ಆಯಿತು. ನೀವು ನೋಡ್ತಾ ಇದ್ದೀರಾ, ನೀವು ವಿಚಾರ ಎಲಾಬ್ರೇಟಾಗಿ ಡಿಸ್ಕಸ್ ಮಾಡಿದ್ದೀರಾ, ಅದು ನಮ್ಮ ಪಕ್ಷದಲ್ಲಿ ಸರಿ ಹೋಗ್ಕೊಂಡು ಬರುತ್ತೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಬಂದು ಸರಿ ಮಾಡುವಂತಹ ಇನ್ಸ್ಟೆನ್ಸಸ್ಸು ಇನ್ ದ ಲಾಸ್ಟ್ 15 ಇಯರ್ಸ್ ಜಾಸ್ತಿ ಇದೆ ಕಾಂಗ್ರೆಸ್ಗಿಂತ. ಅದನ್ನು ನಾನು ಸ್ಟೇಟ್ ಮಾಡಬಹುದು. ಅದನ್ನು ಹೇಳ್ತಾ ಹಾಗಂತ ನಮ್ಮ ಜವಾಬ್ದಾರಿಯನ್ನು ಬಿಟ್ಟು ಹೋಗೋದಂತ ಅಲ್ಲ ಸರ್. ನಮ್ಮ ಜವಾಬ್ದಾರಿ ಈ ಪ್ರಶ್ನೆಗಳನ್ನು ಕೇಳೋವಂಥದ್ದು. ನಾಳೆ ನೀವು ನಮ್ಮನ್ನೇ ಪ್ರಶ್ನೆ ಮಾಡ್ತೀರಾ, ಏನ್ ಮಾಡ್ತಾ ಇದ್ರಿ ನೀವು, ಬರೀ ಇದನ್ನೇ ಕೂತ್ಕೊಂಡು ಕೆಲಸ ಮಾಡ್ತಿದ್ರಿ ಅಂದ್ರೆ ಪ್ರಶ್ನೆ ವಿಷಯ ನಿಮ್ಮ ಪಕ್ಷದ ಒಳಜಗಳದಿದ್ದಾಗ ನಿಮ್ಮನ್ನು ಕೇಳಿದೀವಿ. ನಾವು ಪ್ರಶ್ನೆ ಕೇಳ್ತಿರೋದು ನೀವು ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಸಮಯ ಇಲ್ಲ, ನಿಮ್ಮ ಯಾವುದೇ ಶಾಸಕರಿಗೆ ಸಮಯ ಇಲ್ಲ, ನಿಮ್ಮ ಮಾಜಿ ಮಂತ್ರಿಗಳಿಗೆ ಸಮಯ ಇಲ್ಲ, ಅವರು ಮಾತಾಡಿದ್ದಾರೆ ಈ ವಿಷಯದ ಬಗ್ಗೆ. ನಿಮಿಷ ಸರ್, ದಯವಿಟ್ಟು ಸರ್, ಇವತ್ತು ಹೋರಾಟ ಮಾಡ್ತಿರೋದು ಪ್ರೈಸ್ ರೈಸ್ ಬಗ್ಗೆ, ಮೆಟ್ರೋ ಬಗ್ಗೆ ಹೋರಾಟ ಮಾಡ್ತಾ ಇರೋದಿರ್ಬೋದು, ಹಾಲಿನ ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡ್ತಾ ಇರೋದಿರ್ಬೋದು, ಮಂಡಲದ ಲೆವೆಲ್ ತನಕ ನಾವು ಸರ್ ದಯವಿಟ್ಟು ಒಂದು ನಿಮಿಷ, ಇದು ಎಲ್ಲಾನು ಒಂದು ಸಂಘಟನೆ, ನಮ್ದು ಬಹಳ ಸ್ಟ್ರಾಂಗ್ ಸಂಘಟನೆ ಸರ್. ಹೌದು, ಒಂದು ಭಿನ್ನ ಮತಗಳಿರ್ಬೋದು, ಭಿನ್ನಾಭಿಪ್ರಾಯಗಳಿರ್ಬೋದು, ಅದು ನಡ್ಕೊಂಡು ಹೋಗುತ್ತೆ. ಆದ್ರೆ ಸಂಘಟನೆ ಕೆಲಸ ಮಾಡತ್ತೆ, ಅದು ನಮ್ಮ ಗೊತ್ತಿಲ್ಲಪ್ಪ. ಮೆಟ್ರೋ ಪ್ರೈಸ್ ಬಗ್ಗೆ ಎಲ್ಲ ನೀವು ಪ್ರತಿಭಟನೆ ಮಾಡ್ತಿದ್ದೀರೋ ಏನೋ, ಅಷ್ಟ್ರಲ್ಲಿ ಕರೆಕ್ಟ್ ಬಂದು ಎತ್ತಾಡ್ರೊಂದು ಏನೋ ಮಾಡ್ತಾರೆ, ಸುದ್ದಿ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾರೆ. ನಾನು ಅದ್ರ ಬಗ್ಗೆ ಇಷ್ಟಪಡಲ್ಲ. ನಮ್ಮ ಕರ್ತವ್ಯ ಇರೋದು ಈ ಪ್ರಶ್ನೆಗಳನ್ನ ನಾವು ಹೇಗೆ ನಾನು ವಾಪಸ್ ಬರ್ತೀನಿ, ಸಿಎಂ ಕುರ್ಚಿ ಮೇಲೆ ಇರುವಂತಹ ಪ್ರಶ್ನೆ ಇದು. ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳ್ತಾ ಇದ್ದೀನಿ. KN ರಾಜಣ್ಣ ಅವರಿಗೆ ನಿಮ್ಮ ತುಮಕೂರಲ್ಲಿ ಇರ್ಬೋದು ಅಥವಾ ನೀವು ಮಿನಿಸ್ಟರ್ ಇನ್ಚಾರ್ಜ್ ಇರೋ ಹಾಸನಲ್ಲಿ ಇರ್ಬೋದು, ಈ ವಿಷಯಗಳ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ಮತ್ತೆ ಹಿಂದುಳಿದ ಸಮಾಜದ ಬಗ್ಗೆ ಈ ಇಟ್ಕೊಂಡು ಮಾತಾಡ್ತಾ ಇರ್ತಾರಲ್ಲ ಬಹಳಷ್ಟು. ಯಾಕೆ ನನಗೊಂದು ಉತ್ತರ ಕೊಡಿ ಅದ್ರ ಬಗ್ಗೆ. ನಿಮ್ಗೆ ಯಾಕೆ ಹೈಕಮಾಂಡ್ ಪರ್ಮಿಷನ್ ಬೇಕು ಒಂದು ಸಮಾವೇಶ ಮಾಡೋದಕ್ಕೆ? ಯಾವ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವ್ರ ಜಗಳದಿಂದ ಬಹಳ ಜನ ಉದ್ಯಮಿಗಳು ಹೇಳ್ತಾರೆ ಡಾವೋಸ್ಗೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ತೊಂದರೆ ಆಯ್ತು ಅಂತ. ಸರಿ, ನೀವು ಇನ್ವೆಸ್ಟ್ ಕರ್ನಾಟಕ ಮಾಡಿದ್ರಿ, ಆ ಥರ ರೀಸನ್ ಕೊಟ್ರಿ. ಅದಕ್ಕೆ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಬರಲ್ಲ ಅಂತ ಹೇಳಿದ್ರು. ಅವ್ರು ಬಂದಿದ್ರು ಏನು ಉಪಯೋಗ ಆಗ್ತಿರ್ಲಿಲ್ಲ, ಹಂಗಂತ ಅಲ್ಲ. ಆದ್ರೂ ಇದನ್ನೆಲ್ಲ ಮುಂದೆ ತಂದು ಯಡಿಯೂರಪ್ಪನವ್ರ ಜನ್ಮದಿನದ ಸಮಾವೇಶ ನಡೆಸಬೇಕು ಅಂತ ವಿಜೇಂದ್ರ ಇದ್ದಾರೆ. ಅಲ್ಲ ಸರ್, ಅದಕ್ಕೆ ಇದು ಬೇಡವಾ, ಅನುಮತಿ ಬೇಡವಾ ರಾಷ್ಟ್ರೀಯ ಪಾರ್ಟಿಯಲ್ಲಿ? ಹೋರಾಟಕ್ಕೆ ಬಡಿದಾಟದ ಮಧ್ಯದಲ್ಲೂ ವಕ್ಫ್ ಹೋರಾಟದ ಬಗ್ಗೆ ಕೆಲಸ ನಡೀತಾ ವಿಜೇಂದ್ರ ಎಲ್ಲ ಆದ್ರೂ ಎಲ್ಲ ಟಿವಿ ಬರುತ್ತೆ ಸರ್, ದಿನಾಲು ನಾನೇ ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಹಂಗಿದ್ರೆ ನಡೀತೋ ಇಲ್ವಾ ಆ ಕೆಲಸಗಳು? ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ನಾವು ಸಿದ್ದರಾಮಯ್ಯನವ್ರು ಖರ್ಚು ಮಾಡಿರುವಂತಹ PR ಎಷ್ಟು ಅಂತ ನೆಕ್ಸ್ಟ್ ಬಜೆಟ್ ಅಲ್ಲಿ ಬರುತ್ತೆ. ನಾವು ಅಂತವರಲ್ಲ. ನಾವು ಮಾಡೋದು ಸಂಘಟನೆ ಮಾಡೋದು ಕೆಳಗಿನಿಂದ, ನಾವು ಮಾಡೋದು ಗ್ರೌಂಡ್ ಲೆವೆಲ್ ಅಲ್ಲಿ. ದಯವಿಟ್ಟು ಈ ತರ ಒಂದು ಅಕ್ಯುಸೇಷನ್ ಮಾಡಬೇಡಿ. ಸಂಘಟನೆ ನಡ್ಕೊಂಡು ಹೋಗುತ್ತೆ. ಹೌದು, ನಾನು ಒಬ್ಬ ಕಾರ್ಯಕರ್ತಲಾಗಿ ಹೇಳ್ತೀನಿ, ಹೌದು ಈ ತರ ಏನೋ ಒಂದು ನಡ್ಕೊಂಡು ಹೋಗ್ತಾ ಇದೆ, ಒಂದು ಲೀಡರ್ಶಿಪ್ ಟ್ರಾನ್ಸಿಷನ್ ನಡೀತಾ ಇದೆ, ಆಗತ್ತೆ, ಅದು ಸರಿ ಹೋಗುತ್ತೆ ಎಲ್ಲಾನು. ಆದ್ರೆ ಹಂಗಂತ ನಮ್ಮ ವಿರೋಧ ಪಕ್ಷದ ಕರ್ತವ್ಯ ನಾವು ಬಿಟ್ಬಿಡಕ್ಕಾಗಲ್ಲ. ಇವರು ಬರೀ ರಚನಾತ್ಮಕ ಮಾಡ್ತಾ ಇಲ್ಲ ಅಂತಕ್ಕಂಥದ್ದೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನೀವು ನೆಮ್ಮದಿ ಆಗಿದ್ದೀರಿ. ಅವ್ರು ರಚನಾತ್ಮಕವಾಗಿ ಮಾಡ್ತಿಲ್ಲ. ಆದ್ರೂ ರಾಜ್ಯದ ಹಿತದೃಷ್ಟಿಯಿಂದಾಗಿ ಒಂದು ರಚನಾತ್ಮಕ ಅಪೋಸಿಷನ್ ಪಾರ್ಟಿ ಬೇಕು ಅಂತ ನಾನೊಬ್ಬ ಆಡಳಿತ ಪಕ್ಷದಲ್ಲಿ ಐ ವಾಂಟ್ ಡೆಮೋಕ್ರಸಿ ಟು ಸೋ ಸ್ಟ್ರಾಂಗ್, ದಿಸ್ ಇಸ್ ಸ್ಟ್ರಾಂಗ್ ಅಪೋಸಿಷನ್. ಬಿಜೆಪಿ ಅಪೋಸಿಷನ್ ಏನಾಗಿದೆ 3 ಭಾಗಲಾಗಿರ್ಬೇಕಾದ್ರೆ ವಾಟ್ ಕೈಂಡ್ ಆಫ್ ಡೆಮೋಕ್ರಸಿ? ಆಡಿದ್ದ ಆಟ ಆಗಿದೆ ಆಡಿದ್ದ ಆಟ ಅಲ್ಲ. ನಾನೊಬ್ಬ ಪ್ರಜಾತಂತ್ರ ನಂಬಿಕೆ ಇಟ್ಕೊಂಡು ನೀವೇನ್ ಹೇಳ್ತಾರೆ ನನಗೆ ತಲೆಬಾಗ್ತಕ್ಕಂಥ ಏನಂತಂದ್ರೆ ರಚನಾತ್ಮಕ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಒಬ್ಬ ಯಾರು ಅಂತಂದ್ರೆ ನಾನು ಈ ರಾಜ್ಯದಲ್ಲಿರ್ತಕ್ಕಂಥ ನಾಗರಿಕನಾಗಿ ಹೇಳ್ತಕ್ಕಂಥ ವಿರೋಧ ಪಕ್ಷ ತನ್ನ ಕೆಲಸ ನಾನು ಅಕ್ಯೂಸ್ ಮಾಡ್ತಾ ಇಲ್ಲ. ವಿಜಯೇಂದ್ರನ್ ಬಗ್ಗೆ ಅಪಿವೇಟ್ ಮಾಡ್ತಾರೆ ಯಾರು? ಅವ್ರ ಲೀಡರ್ ಹೇಳ್ತಾರೆ ಮೋಸ್ಟ್ ಕರಪ್ಟ್ ಲೀಡರ್. ಬಿಜೆಪಿ ಪೀಪಲ್ ಆರ್ ಸೆಡ್ ದಟ್ ಸಿಎಂ ಕುರ್ಚಿ ಖಾಲಿ ಇಲ್ಲ, ಶುರುವಾಗಿದ್ದೇ ಇಲ್ಲಿಂದ. ಅವರ ಜಗಳದ ಔಟ್ಕಮ್ ಏನು ಅನ್ನೋದು ನೇರ ನಿಮ್ಮ ಪಕ್ಷದ ಮೇಲೆ ಪ್ರಭಾವ ಬೀರುತ್ತೆ. ಅಲ್ಲಲ್ಲ, ಸಿಎಂ ಕುರ್ಚಿ ಖಾಲಿ ಇಲ್ಲ, ಶುರುವಾಯಿತು ಎಲ್ಲಿಂದ? 136 ಸೀಟು ಮ್ಯಾಂಡೇಟ್ ಕೊಟ್ಟರು ಕರ್ನಾಟಕ ರಾಜ್ಯದ ಜನತೆ. ಇಲ್ಲಿ ಕೂತಿರೋರೆಲ್ಲ ಮೊಟ್ಟ ಮೊದಲನೇದಾಗಿ ನಾವು ಯಾವುದೋ ಪಕ್ಷದ ವಕ್ತಾರರು ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಈ ದೇಶದ ನಾಗರಿಕರು, ಈ ರಾಜ್ಯದ ಮತದಾರರು ಪ್ರಶ್ನೆ ಕೇಳಂಗಿಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕು? ಆಮೇಲೆ
ಇವರು MLAಗಳು ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಜನ ಇನ್ನು ಯಾವ ರೀತಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ. ಚನ್ನಗಿರಿ ಶಾಸಕರಾದಂಥ ಬಸವರಾಜು ಶಿವಗಂಗಾ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ. ಜನಕ್ಕೆ ನೀವೇನು ಕನ್ವೆ ಮಾಡಬೇಕು, ನೀವೇನು ಕೆಲಸ ಮಾಡಿದ್ದೀರಿ, ನೀವೇನಾಗ್ತಾ ಇದೆ, ನಿಮ್ಮ ಪಕ್ಷದ ಸಮಸ್ಯೆಗಳು ಯಾರು ಕೇಳ್ತಾ ಇಲ್ಲ. 136 ಸೀಟ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನೀವು ಯಾರನ್ನಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಸ್ವಾಮಿ, ಜನ ನಿಮ್ಮನ್ನು ಅದನ್ನು ಕೇಳ್ತಾ ಇಲ್ಲ. 5 ತಿಂಗಳಿಂದ ನೀವೇನು ಗ್ಯಾರಂಟಿ ಕೊಟ್ಟಿದ್ದೀರೋ, ಅಕ್ಕಿ ಹಣ ಬಂದಿಲ್ಲ, ಹೆಣ್ಮಕ್ಳಿಗೆ ಹಣ ಹೋಗಿಲ್ಲ ಅಂತೇಳಿ ನೆನ್ನೆ ಕೂಡ ಗಲಾಟೆಗಳಾಗಿದ್ದಾವೆ ಕೆಲವು ಕಡೆ, ಇವತ್ತು ಸ್ಟೇಟ್ಮೆಂಟ್ ಆಗಿದೆ. ಅದಕ್ಕೆ ನೀವೇನು ಉತ್ತರ ಕೊಡ್ತೀರೋ ಅದನ್ನು ಕೊಟ್ಕೊಳ್ಳಿ. ಅಲ್ಲಿಂದ ಆಚೆಗೆ KN ರಾಜಣ್ಣವರು 2 ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ ಯಾವಾಗಲೂ. ಯಾಕೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಕೂಡ ಹೋಮ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟ ವಿಚಾರನ ಒಂದು ಹಂತಕ್ಕೆ ಪೊಲೀಸ್ನವ್ರನ್ನ ನೈತಿಕ ಸ್ಥೈರ್ಯನ ಕುಗ್ಸೋ ಅಂತ ಒಂದು ಪ್ರಯತ್ನ ಆಗೋಯ್ತು. ತದನಂತರ ಅವರವರ ಮಧ್ಯೆ ಒಳಜಗಳದಲ್ಲಿ ಇನ್ನೊಂದು ಹೆಜ್ಜೆ ಹೋಗಿ DK ಶಿವಕುಮಾರ್ ಅವರು ಹೇಳ್ತಾರೆ ರಾಜಣ್ಣವ್ರ ಸ್ಟೇಟ್ಮೆಂಟಿಗೆ ಬೆಲೆ ಇಲ್ಲ ಅನ್ನೋ ರೀತಿ. ಮತ್ತೆ ರಾಜಣ್ಣವ್ರು ಹೇಳ್ತಾರೆ ಅವ್ರ ಸ್ಟೇಟ್ಮೆಂಟಿಗೆ ಬೆಲೆ ಇಲ್ಲ ಅಂತ. ನೀವು ಯಾರ ಸ್ಟೇಟ್ಮೆಂಟಿಗೆ ಬೆಲೆ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಮೆಟ್ರೋ ಹೋರಾಟಕ್ಕೆ ಹೋದರೆ ಮೊದಲನೇ ದಿನನೇ ಮೆಟ್ರೋ ರೈಸ್ ಮಾಡಿದ ದಿನನೇ ಇವ್ರ ಪಕ್ಷದ ಮನೋಹರನವ್ರು ಹೋಗಿ ಸ್ಟ್ರೈಕ್ ಮಾಡ್ತಾರೆ. ಅದು ಏನು ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ, ಏನು ಮಾಡಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು? ನಿಜವಾಗ್ಲೂ ಸರ್ ಒಂದು ನಿಮಿಷ, ನಿಜವಾಗ್ಲೂ ಜನ ಕನ್ಫ್ಯೂಸ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟು ಒಂದ್ಸತಿ ಹೇಳ್ತಾರೆ ಮಂತ್ರಿಮಂಡಲನ ಒಂದಷ್ಟು ಬದಲಾವಣೆ ತರ್ತೀವಿ ಅಂತ, ಇನ್ನೊಂದ್ಸತಿ ಹೇಳ್ತಾರೆ ಮಂಡಲ ಬದಲಾಗಲ್ಲ ಅಂತೇಳಿ. ಆಯಿತು, ಮಂಡಲ ಏನೋ ಬದಲಾವಣೆ ಮಾಡೋದಿದೆ, ಇಂಥವ್ರಿಗೆ ಒಂಚೂರು ಯಾವುದೋ ಒಂದು ಮಂತ್ರಿನೋ ಏನಾರು ಮಾಡಿ ಅಟ್ಲೀಸ್ಟ್ ಒಂಚೂರು ಬದಲಾವಣೆನಾರು ಆಗ್ತದೆ, ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಸರ್ಕಾರ ಅಂತನಾರು ಹೇಳ್ತಾರೆ. ಇಲ್ಲಿ ಕೂತ್ಕೊಂಡು ನಾವು ವಿರೋಧ ಪಕ್ಷಗಳನ್ನ ಪ್ರತಿಪಕ್ಷಗಳನ್ನ ನಾವು ಹಣಿಯೋ ಬದಲು ಅಟ್ಲೀಸ್ಟ್ ಸಮಾಜದಲ್ಲಿ ಏನಾದ್ರು ಒಂಚೂರು ಬದಲಾವಣೆ ಬರಲಿ. ಸಾಕಷ್ಟು ವಿಚಾರ ಇದೆ. ಸರ್ಕಾರ OBC ಅವರು ಏನು ಹಿಂದುಳಿದ ವರ್ಗದವ್ರಿಗೋಸ್ಕರ ಸಮಾವೇಶ ಮಾಡ್ತಾ ಇದ್ದೀವಿ, ಮತ್ತು ಏನು SC STಗಳು ಮೀಟಿಂಗ್ ಮಾಡ್ತಾ ಇದ್ದೀವಿ. ಲಿಟ್ರಲಿ ಇವತ್ತು ಒಂದೇ ಒಂದು ಕೇಸಿನ ವಿಚಾರದಲ್ಲಿ ನಾನು ಮಾತಾಡ್ತಾ ಹೋದರೆ ದೊಡ್ಡ ಪಟ್ಟಿಗಳಾಗ್ತವೆ. OBC ಹುಡುಗರಿಗೆ 2.5 ಲಕ್ಷ ಕೊಡ್ತಿದ್ದಂಥ ಸ್ಕಾಲರ್ಶಿಪ್ಪು MBA ಮಾಡ್ತಿದ್ದ ಹುಡುಗರಿಗೆ 1 ಲಕ್ಷಕ್ಕೆ ಇಳಿಸಿದ್ರು, ದುಡ್ಡಿಲ್ಲ ಅಂತೇಳಿ. ಇವತ್ತು ಹುಡುಗರಿಗೆ ಸ್ಕಾಲರ್ಶಿಪ್ ಸಿಕ್ಕಿಲ್ಲ. ಏನು ಮಾಡ್ತೀರಿ ನೀವು? ಹಂಗಾರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಕು? ನಿಮ್ಮ ಒಳ ಜಗಳನೇನಾ? CM ಕುರ್ಚಿ ಕಿತ್ತಾಟ ಒಂದು ಕಡೆ, ಇವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ DK ಶಿವಕುಮಾರ್ ಅವರು, ಅದ್ರ ಹಿಂದೆನೇ ಅವ್ರ ತಮ್ಮ ಸ್ಟೇಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಒಬ್ಬೊಬ್ಬರಿಗೆ 2 ಹುದ್ದೆ ಇಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಸ್ಟೇಟ್ಮೆಂಟ್ ಮಾಡ್ತಾರೆ. ಅದಕ್ಕೆ DK ಸುರೇಶ್ ಏನು ಮಾಡ್ತಾರೆ, ಯಾರ್ಯಾರು ಎಷ್ಟೆಷ್ಟು ಹುದ್ದೆ ಇಲ್ಲ ಅವರೇ, ನಾವು ಹುದ್ದೆ ಬಿಟ್ಕೊಡೋದಾದ್ರೆ ಇನ್ನೊಬ್ರು ಹುದ್ದೆ ಬಿಟ್ಕೊಡ್ಲಿ. ನಿಮ್ಮ ಒಳ ಜಗಳಗಳನ್ನ ನೀವು ಒಳಗಡೆ ಮಾಡ್ಕೊಳ್ಳಿ ಸ್ವಾಮಿ. ಜನಗಳಿಗೆ ಏನು ಡೆವಲಪ್ಮೆಂಟ್ ಕೊಡ್ಬೇಕು ಅದ್ರ ಕಡೆ ಗಮನ ಹರಿಸಿ. ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಬಿದ್ದಂಥ ವಿಚಾರನ ಸುವರ್ಣ ನ್ಯೂಸು ಪುಂಖಾನುಪುಂಖವಾಗಿ ತೋರಿಸಿ ನಿಜವಾಗ್ಲೂ ಚೀಮಾರಿ ಹಾಕಿದ್ರು ನಿಮ್ಮ ಸರ್ಕಾರ ಗಮನ ಹರಿಸ್ತಿಲ್ಲ. ಕೋರ್ಟ್ ಹೇಳ್ತು. ಇವತ್ತೊಂದು ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ, ಯಾರ್ದೋ ಜಮೀನನ್ನ ACDCಗಳು ಯಾರಿಗೋ ಆರ್ಡರ್ ಮಾಡಿದ್ದಾರೆ. 19 ಜನ ಇರೋ ನೀವೇ ಹೊಂದ್ಕೊಂಡು ಹೋಗಕ್ ಆಗ್ತಿಲ್ರಿ. ಅವ್ರು 136 ಜನ, 138 ಬೈ ಎಲೆಕ್ಷನ್ ಆದ್ಮೇಲೆ ಖಂಡಿತವಾಗ್ಲು 139 ಜನ ಸರಿಯಾಗಿ ಇಟ್ಕೊಳ್ಳಿ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆಪ್ಪ. ಅಲ್ಲಲ್ಲ, ಲಿಟ್ರಲಿ ಪಾಪ ಅವ್ರಿಗೆ ಸರ್ಕಾರ ನಡೆಸಕ್ಕೆ ತಾಕತ್ ಇಲ್ದಲೆ ನಮ್ಮ ಶಾಸಕರನ್ನ ಕರೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮೊನ್ನೆ ಆಗದಂತ ಸ್ಟೇಟ್ಮೆಂಟ್ ಕೇಳಿ ನಿಮ್ DK ಶಿವಕುಮಾರ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರ್ಯಾರು ಇದ್ದೀರಾ JDS ಅವ್ರು ಬನ್ನಿ ಅಂತ. ಯಾರು ಬೇಕಾದ್ರೆ ಬರ್ಬೋದು ಎಲ್ಲಾ ಪಕ್ಷದವರು ಹೇಳ್ತಕ್ಕಂಥ ಒಂದು ಹೇಳಿಕೆ. ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಲಿಟ್ರಲಿ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ 3 ಪಾರ್ಟ್ ಆಗೋಗ್ಬಿಟ್ಟಿದೆ. ಮನೆ ಒಂದು 3 ಬಾಗ್ಲು ಅಂತ ಯಾರು ಯಾವಾಗ ಎಲ್ಲಿ ಕಿತ್ಕೊಂಡು ಹೋಗ್ತಾರೋ ಕಾಂಗ್ರೆಸ್ನವ್ರು ಬೈಕ್ಕೆ ಬೇರೆ ಬೇರೆ ಹಿಡಿದು ಪಾಕೆಟ್ ಅಲ್ಲಿ ಹಾಕೋಬೇಕು, ನಾನ್ CM ಆಗ್ಬೇಕು ಅನ್ನೋ ಉತ್ಕಟೆ ಚೆಕ್ ಬಿದ್ದು ಇವೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ. CM ಕುರ್ಚಿಗೋಸ್ಕರ ಒಳಬೇಗುದಿ ಯಾವ ರೀತಿ ನಡೀತಾ ಇದೆ ಅಂದ್ರೆ ಬೆಂಕಿ ಇಲ್ದರೆ ಹೊಗೆ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾಧ್ಯಮದವ್ರು ಸುಮ್ಮನೆ ಚರ್ಚೆಗೆ ತರ್ತಾ ಇಲ್ಲ, ಇವ್ರು ನಡೆ ನೋಡೆ ಮಾಧ್ಯಮದವ್ರು ಚರ್ಚೆಗೆ ತರ್ತಾ ಇದ್ದಾರೆ. ಈ ಡಿಸ್ಕಷನ್ ಕಾರಣ ಏನು? ನಿಮ್ ನಡೆಯಿಂದನೇ ನಿಮ್ ನುಡಿ ಬರ್ತಾ ಇರೋದು. ನೀವೇನ್ ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮ್ ನಡೆಯಿಂದ ಮಾತಾಡ್ತಾ ಇದ್ದೀರಿ. ಸರಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.